ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ದೆಹಲಿ ಪ್ರವಾಸದ 1ನೇ ದಿನ ಮಧ್ಯಾಹ್ನದ ಅವಧಿಯಲ್ಲಿ ಸ್ವಾಮಿನಾರಾಯಣ ಅಕ್ಷರಧಾಮಕ್ಕೆ ಭೇಟಿ ನೀಡಿದ್ದೆವು. ಅದರ ಕುರಿತು ಒಂದು ವರದಿ ನಿಮಗಾಗಿ. ಸ್ವಾಮಿನಾರಾಯಣ ಅಕ್ಷರಧಾಮವು ಭಾರತದ ದೆಹಲಿಯಲ್ಲಿರುವ ಹಿಂದೂ ದೇವಾಲಯ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಕ್ಯಾಂಪಸ್ ಆಗಿದೆ. ಈ ದೇವಾಲಯವು ನೋಯ್ಡಾದ ಗಡಿಗೆ ಸಮೀಪದಲ್ಲಿದೆ. ಅಕ್ಷರಧಾಮ ದೇವಾಲಯ ಸಂಕೀರ್ಣವು ಸಾಂಪ್ರದಾಯಿಕ ಮತ್ತು ಆಧುನಿಕ ಹಿಂದೂ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ವಾಸ್ತುಶಿಲ್ಪದ ಸಹಸ್ರಮಾನಗಳನ್ನು ಪ್ರದರ್ಶಿಸುತ್ತದೆ. ಯೋಗೀಜಿ ಮಹಾರಾಜರಿಂದ ಪ್ರೇರಿತರಾಗಿ ಮತ್ತು ಪ್ರಮುಖ್ ಸ್ವಾಮಿ ಮಹಾರಾಜರಿಂದ ರಚಿಸಲ್ಪಟ್ಟ ಇದನ್ನು BAPS ನಿರ್ಮಿಸಿದ್ದಾರೆ. ವಿಶ್ವದ ಎರಡನೇ ಅತಿದೊಡ್ಡ ಹಿಂದೂ ದೇವಾಲಯವಾಗಿದೆ. ಇಲ್ಲಿರುವ ದೇವತೆಗಳು ಸ್ವಾಮಿನಾರಾಯಣ, ಸೀತಾರಾಮ, ರಾಧಾಕೃಷ್ಣ, ಶಿವ ಪಾರ್ವತಿ ಮತ್ತು ಲಕ್ಷ್ಮೀನಾರಾಯಣ ದೇವರುಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಅಕ್ಷರಧಾಮದ ಪ್ರಾರಂಭ ನವೆಂಬರ್ 8, 2000ರಲ್ಲಿ ಪ್ರಾರಂಭವಾಯಿತು. ಇದರ ಮುಕ್ತಾಯ 6 ನವೆಂಬರ್ 2005, ಅಂದರೆ 5 ವರ್ಷಕ್ಕೆ 2 ದಿನ ಇರುವಾಗಲೇ ಈ ಅಕ್ಷರಧಾಮವನ್ನು ಮುಕ್ತಾಯಗೊಳಿಸಲಾಯಿತು. ಇದರ ಉದ್ದ 109 ಮೀಟರ್, ಅಂದರೆ 356 ಅಡಿ, ಅಗಲ 96 ಮೀಟರ್, 316 ಅಡಿ, ಎತ್ತರ 43 ಮೀಟರ್, 141 ಅಡಿ ಇದೆ. ಇನ್ನು ಈ ಅಕ್ಷರಧಾಮವು 100 ಎಕರೆ ಪ್ರದೇಶಗಳಲ್ಲಿ ವಿಸ್ತೀರ್ಣ ಸ್ಥಳದಲ್ಲಿ ವ್ಯಾಪಿಸಿದೆ. ಅಂದರೆ ಸೈಟ್ ಪ್ರದೇಶ ಬಂದು 8021.4 ಚದುರ ಮೀಟರ್, ಅಂದರೆ 86,342 ಚದುರ ಅಡಿ. ಇಲ್ಲಿರುವ ಸ್ಮಾರಕಗಳು 20,000ಕ್ಕಿಂತಲೂ ಹೆಚ್ಚಿದೆ. ಇಲ್ಲಿ ಸ್ವಾಮಿನಾರಾಯಣ ಅವರ ಜೀವನ ಮತ್ತು ಕೆಲಸದ ಬಗ್ಗೆ ಮಾಹಿತಿ ನೀಡುವ ವಿವಿಧ ಪ್ರದರ್ಶನ ಸಭಾಂಗಣಗಳಿವೆ. ಸಂಕೀರ್ಣದ ವಿನ್ಯಾಸಕರು ವಿವಿಧ ಪ್ರದರ್ಶನ ಸಭಾಂಗಣಗಳನ್ನು ರಚಿಸಲು ಸಂವಹನ ಮತ್ತು ತಂತ್ರಜ್ಞಾನದ ಸಮಕಾಲೀನ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಸಂಕೀರ್ಣವು ಅಭಿಷೇಕ ಮಂಟಪ, ಸಹಜಾನಂದ ವಾಟರ್ ಶೋ, ವಿಷಯಾಧಾರಿತ ಉದ್ಯಾನ ಮತ್ತು 3 ಪ್ರದರ್ಶನಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಸಹಜಾನಂದ ದರ್ಶನ, ಹಾಲ್ ಆಫ್ ವ್ಯಾಲ್ಯೂಸ್, ನೀಲಕಂಠ ದರ್ಶನ, ಹದಿಹರೆಯದ ಯೋಗಿ, ನೀಲಕಂಠನಾಗಿ ಸ್ವಾಮಿನಾರಾಯಣ ಅವರ ಆರಂಭಿಕ ಜೀವನದ ಐಮ್ಯಾಕ್ಸ್ ಚಲನಚಿತ್ರ ಮತ್ತು ಸಂಸ್ಕೃತಿ ದರ್ಶನ, ಅಂದರೆ ಸಾಂಸ್ಕೃತಿಕ ದೋಣಿ ವಿಹಾರ. ಇನ್ನು ಈ ಅಕ್ಷರಧಾಮಕ್ಕೆ ಸಂಬಂಧಪಟ್ಟಂತೆ ಸುಮಾರು 7,000 ಶಿಲ್ಪಿಗಳು ಮತ್ತು 3,000 ಸ್ವಯಂ ಸೇವಕರು ನಿರ್ಮಾಣಕ್ಕಾಗಿ ಕೆಲಸ ಮಾಡಿದ್ದಾರೆ. ರಾಜಸ್ಥಾನದಿಂದ ಸುಮಾರು 6,000 ಟನ್ಗಳಷ್ಟು ಗುಲಾಬಿ ಮರಳುಗಲ್ಲು ತರಿಸಲಾಗಿದೆ. ಆರಂಭಿಕ ಕಲ್ಲಿನ ಕತ್ತರಿಸುವಿಕೆಯನ್ನು ಯಂತ್ರದಿಂದ ಮಾಡಲಾಗಿದ್ದು, ವಿವರವಾದ ಕೆತ್ತನೆಗಳನ್ನು ಕೈಯಿಂದ ಮಾಡಲಾಗಿದೆ.